ಸ್ನೇಹಿತರೆ, ಭಾರತ ಅಂದರೆ ಅತಿಥಿ ದೇವೋ ಭವ. ಮನೆಗೆ ಶತ್ರುಗಳು ಬಂದರೂ ಕೂಡ ಅವರಿಗೆ ಕೊಡಬೇಕಾಗಿರೋ ಗೌರವ ಕೊಡುತ್ತೆ ಭಾರತ ಅನ್ನೋ ಭಾವನೆ. ಆದರೆ ಒಂದ್ಸಲ ಊಹೆ ಮಾಡಿ, ಯುರೋಪ್ನ ಪವರ್ಫುಲ್ ರಷ್ಯಾ ವಿರೋಧಿ ರಾಷ್ಟ್ರವೊಂದಕ್ಕೆ ಮನೆ ಕರೆಸಿ ಮುಖ ಕೊಡಿದ್ರೆ ಹೇಗಿರುತ್ತೆ? ಮುಖ ಪೆಚ್ಚಾಗೋ ಥರ ಉಗಿದ್ರೆ ಹೆಂಗಿರುತ್ತೆ? ಈಗ ಜೈಶಂಕರ್ ಅದೇ ಮಾಡಿದ್ದಾರೆ. ಪೋಲೆಂಡ್ ದೇಶದ ಉಪ ಪ್ರಧಾನಿಯನ್ನ ಕ್ಯಾಮರಾ ಮುಂದೆ ಹಿಗ್ಗಾಮುಖ ಜಾಡಿಸಿಬಿಟ್ಟಿದ್ದಾರೆ. ಈ ಆಟಗಳನ್ನ ಆಡಬೇಡಿ, ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರು ಕೂಡ ಪೋಲೆಂಡ್ ಉಪ ಪ್ರಧಾನಿ ಉತ್ತರ ಕೊಟ್ಟಿಲ್ಲ, ಅಲ್ಲಿಂದ ಓಡ್ ಹೋಗಿದ್ದಾರೆ ತಪ್ಪಿಸ್ಕೊಂಡು. ಈ ಘಟನೆ ನೋಡಿ ಇಡೀ ಅಂತಾರಾಷ್ಟ್ರೀಯ ಸಮುದಾಯ ಅಚ್ಚರಿ ವ್ಯಕ್ತಪಡಿಸ್ತಾ ಇದೆ. ಭಾರತ, ಅಯ್ಯೋಯ್ಯೋ ಭಾರತ ಹೀಗ್ ಮಾಡ್ತಾ ಅಂತ ದಿಗ್ಭ್ರಮೆಯಿಂದ ನೋಡ್ತಾ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ಸಭೆಯಲ್ಲಿ ಆಗಿದ್ದೇನೋ? ಇದ್ದಕ್ಕಿದ್ದಂತೆ ಜೈಶಂಕರ್ ರೊಚ್ಚಿಗೆದ್ದಿದ್ಯಾಕೆ? ಪಾಕಿಸ್ತಾನಕ್ಕೆ ಪೋಲೆಂಡ್ ಅಂಥದ್ದೇನು ಕೊಡ್ತಾ ಇದೆ? ಬನ್ನಿ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ಈ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. Poland should display zero tolerance for terrorism and not help fuel the terrorist infrastructure in our neighborhood. ಮೊದಲಿಗೆ ಜನವರಿ 19ನೇ ತಾರೀಕು ಏನಾಯಿತು ಅಂತ ನೋಡಿ. ಪೋಲೆಂಡ್ ಉಪ ಪ್ರಧಾನಿ ಸಿಕೋರ್ಸ್ಕಿ ದೊಡ್ಡ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋಣ, ರಷ್ಯಾ ವಿರುದ್ಧ ಭಾರತದ ಬೆಂಬಲ ಕೇಳೋಣ ಅಂತ ಪ್ರವಾಸ ಮಾಡಿದ್ರು. ಎಂದಿನಂತೆ ಎಲ್ಲ ಮಾತುಕತೆ ಚೆನ್ನಾಗಾಯಿತು. ಹೂಡಿಕೆ, ವ್ಯಾಪಾರ ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ ನಡೀತು. ಇದಾದ್ಮೇಲೆ ಎರಡೂ ನಾಯಕರು ಮಾಧ್ಯಮದವರ ಮುಂದೆ ತಮ್ಮ ನಿಲುವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈ ವೇಳೆ ಭಾರತದ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಏಕಾಏಕಿ ಪೋಲೆಂಡ್ ಉಪ ಪ್ರಧಾನಿಗೆ ಚಳಿ ಬಿಡಿಸಿದ್ದಾರೆ. ಮೊದಲು ಮಾತು ಶುರು ಮಾಡಿದ ಜೈಶಂಕರ್, ಮಿಸ್ಟರ್ ಮಿನಿಸ್ಟರ್, ನೀವು ದಕ್ಷಿಣ ಏಷ್ಯಾಗೆ ಹೊಸಬರೇನಲ್ಲ, ಇಲ್ಲಿನ ಪಾಲಿಟಿಕ್ಸ್ ನಿಮಗೆ ಚೆನ್ನಾಗಿ ಗೊತ್ತು. ನಾವು ನೆರೆ ರಾಷ್ಟ್ರದಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ಫೇಸ್ ಮಾಡ್ತಾ ಇದ್ದೀವಿ. ಭಯೋತ್ಪಾದನೆಯ ಇನ್ಫ್ರಾಸ್ಟ್ರಕ್ಚರ್ಗೆ ತುಪ್ಪ ಸುರಿಯೋದನ್ನ ನೀವು ನಿಲ್ಲಿಸಬೇಕು ಅಂತ ಕಠಿಣ ಪದಗಳನ್ನ ಬಳಸಿ ಓಪನ್ ಫೋರಂನಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಅಲ್ಲದೆ ಉಗ್ರವಾದದ ವಿಚಾರದಲ್ಲಿ ಪೋಲೆಂಡ್ ಝೀರೋ ಟಾಲರೆನ್ಸ್ ಹೊಂದಬೇಕು ಅಂತ ಹೇಳಿದ್ದಾರೆ. ತಾಕೀತು ಮಾಡೋದಿದು, ಮಕ್ಕಳಿಗೆ ಬುದ್ಧಿ ಹೇಳ್ದಂಗೆ ಹೇಳಿದ್ದಾರೆ. ಈ ಹೇಳಿಕೆ ಈಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ. ಯಾಕಂದ್ರೆ ಇಲ್ಲಿ ಕೂತಿದ್ದು ಭೂತಾನ್ನ ಉಪ ಪ್ರಧಾನಿನೋ ಅಥವಾ ಬಾಂಗ್ಲಾ ಉಪ ಪ್ರಧಾನಿನೋ ನೇಪಾಳನೋ ಅಲ್ಲ, ಅಲ್ಲಿ ಕೂತಿದ್ದು ಯುರೋಪ್ನ ಬಲಿಷ್ಠ ರಾಷ್ಟ್ರ ಪೋಲೆಂಡ್ನ ಉಪ ಪ್ರಧಾನಿ. ಜೊತೆಗೆ ಸ್ನೇಹಿತರೆ, ಸಣ್ಣ ರಾಷ್ಟ್ರನೇ ಆಗಿದ್ರು ಕೂಡ ವಿದೇಶಿ ನಾಯಕರು ಬಂದಾಗ ಓಪನ್ ಆಗಿ ಹಿಂಗೆಲ್ಲ ಮುಖ ಕೊಡದಂಗೆ ಭಾರತ ಯೂಶುವಲಿ ಮಾತಾಡಲ್ಲ, ನಮ್ಮ ನೇಚರ್ ಅಲ್ಲ. ಚಾನ್ಸೇ ಇಲ್ಲ ಮಾಧ್ಯಮಗಳ ಮುಂದೆಂಗೆಲ್ಲ ಹೇಳಕ್ಕೆ, ಇಷ್ಟೆಲ್ಲ ಓಪನ್ ಆಗಿ ಬೈಯಕ್ಕೆ. ಒಳಗೊಳಗೆ ಚರ್ಚೆ ನಡೀತವೆ. ಆದರೆ ಈ ಬಾರಿ ಜೈಶಂಕರ್ ನೇರವಾಗಿ ಎಲ್ಲರ ಮುಂದೆ ಉಪ ಪ್ರಧಾನಿಗೆ ಬೆವರಿಳಿಸಿದ್ದಾರೆ. ಏನೋ ಮಾಧ್ಯಮದವರು ಇದ್ರ ಬಗ್ಗೆ ಪೋಲೆಂಡ್ ಸಚಿವರನ್ನ ಕೇಳಿದಾಗ, ಉಪ ಪ್ರಧಾನಿಯನ್ನ ಕೇಳಿದಾಗ ಅವರು ಉತ್ತರ ಕೊಡದೆ ಓಡ್ ಹೋಗಿದ್ದಾರೆ. ಜಸ್ಟ್ ನಾವು ಕೂಡ ಭಯೋತ್ಪಾದನೆ ವಿರುದ್ಧ ಇದ್ದೀವಿ, ನಾವು ಉಗ್ರವಾದದ ಬಲಿಪಶುಗಳು. ಕಳೆದ ನವೆಂಬರ್ನಲ್ಲಿ ಸರ್ಕಾರಿ ಪ್ರಾಯೋಜಿತ ಅಂದರೆ ರಷ್ಯಾ ಪ್ರಾಯೋಜಿತ ಉಗ್ರರು ನಮ್ಮ ರೈಲು ಹಳಿಗಳ ಮೇಲೂ ಕೂಡ ದಾಳಿ ಮಾಡಿದ್ರು ಅಂತ ತೇಪೆ ಹೆಚ್ಚೋ ಕೆಲಸ ಮಾಡಿದ್ದಾರೆ. ಹಾಗಿದ್ರೆ ಏನ್ ಕಾರಣ? ಈ ಪ್ರಶ್ನೆ ಬಂದೇ ಬರುತ್ತಲ್ವಾ. ಪೋಲೆಂಡ್ ಇರೋದು 6,000 ಕಿಲೋಮೀಟರ್ ದೂರದಲ್ಲಿ. ನಮಗೂ ಅವರಿಗೂ ಏನು ಸಮಸ್ಯೆ ಇಲ್ಲ. ಹಾಗಿದ್ರೂ ಕೂಡ, ಅಂದರೆ ನೇರವಾಗಿ ಸಮಸ್ಯೆ ಇಲ್ಲ, ಹಾಗಿದ್ರೂ ಕೂಡ ಭಾರತ ಈ ಅವತಾರವನ್ನು ತಾಳಿತು ಯಾಕೆ ಅಂತ ಅನ್ನಿಸ್ತಿರಬಹುದು. ಅದಕ್ಕೆ ಕಾರಣ ಸ್ನೇಹಿತರೆ, ಇದೇ ಪೋಲೆಂಡ್ ಉಪ ಪ್ರಧಾನಿ ಸಿಕೋರ್ಸ್ಕಿನೇ. ಈ ಸಿಕೋರ್ಸ್ಕಿ 2025 ಅಕ್ಟೋಬರ್ ತಿಂಗಳಲ್ಲಿ ಪಾಕಿಸ್ತಾನಕ್ಕೆ ಹೋದ್ರು. ಒಂದು ದೇಶದ ನಾಯಕ ಇನ್ನೊಂದು ರಾಷ್ಟ್ರಕ್ಕೆ ಹೋಗೋದು ಹೊಸದೇನಲ್ಲ, ತಪ್ಪು ಕೂಡ ಅಲ್ಲ. ಆದರೆ ಅಲ್ಲಿಗೆ ಅವರು ಹೋಗಿ ಮಾಡಿದ್ದೇ ದೊಡ್ಡ ವಿವಾದದ ಮೂಲ. ಪಾಕಿಸ್ತಾನದ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರನ್ನ ಭೇಟಿಯಾದ ನಂತರ ಪೋಲೆಂಡ್ ಮತ್ತು ಪಾಕಿಸ್ತಾನ ಜಾಯಿಂಟ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು. ಅದರಲ್ಲಿ ವ್ಯಾಪಾರ ಮಾತುಕತೆ ಅಂತಿದ್ರೆ ಏನೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಆದರೆ ನಾವು ಜಮ್ಮು ಮತ್ತು ಕಾಶ್ಮೀರದ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಿದ್ವಿ, ಇದನ್ನು ಶಾಂತಿಯುತವಾಗಿ ಬಗೆಹರಿಸಬೇಕು ಅನ್ನೋ ಲೆಟರ್ಗೆ ಪೋಲೆಂಡ್ ಸೈನ್ ಮಾಡಿತ್ತು. ಅಲ್ಲದೆ ಪಾಕ್ನ ನಾಯಕರೊಂದಿಗೂ ಕಾಶ್ಮೀರದ ಬಗ್ಗೆ ಚರ್ಚೆ ಮಾಡಿತ್ತು. ಇದು ನೇರವಾಗಿ ಭಾರತದ ಕಣ್ಣಿಗೆ ಕೈ ಹಾಕಿದ ವಿಚಾರವಾಗಿತ್ತು. ಅಲ್ಲಿಂದ ಭಾರತ ಕಾಯ್ತಾ ಇತ್ತು, ಬರ್ಲಿ ಇವರಿಗೆ ಎಲ್ಲರ ಮುಂದೆ ಮರ್ಯಾದೆ ಕಳೆಯೋಣ ಅಂತ ಕಾಯ್ತಿತ್ತು ಅಂತ ಕಾಣುತ್ತೆ. ಅದನ್ನಿಗೆ ಮಾಡಿದೆ. ಭಾರತ ಸಹಿಸಲ್ಲ ಇದನ್ನ, ಈ ರೀತಿ ವರ್ತನೆಯನ್ನ. ಯಾಕಂದ್ರೆ ಕಾಶ್ಮೀರ ಭಾರತದ ಆಂತರಿಕ ವಿಚಾರ, ಸಂವಿಧಾನಬದ್ಧವಾಗಿ ಭಾರತದ ಜಾಗ. ಅದರಲ್ಲಿ ಆಕ್ಯುಪೈ ಮಾಡ್ಕೊಂಡು ಕೂತಿರೋದು ಪಾಕಿಸ್ತಾನ. ಕ್ಲಿಯರ್ ಆಗಿ ಭಾರತ ಹೇಳಿದೆ, ಚರ್ಚೆ ಮಾಡೋದಾಗಿದ್ರೆ ನೀವು ಖಾಲಿ ಮಾಡೋದು ಯಾವಾಗ, ಅದ್ರ ಬಗ್ಗೆ ಮಾತ್ರ ಚರ್ಚೆ, POK ಬಗ್ಗೆ ಮಾತ್ರ ಚರ್ಚೆ ಅಂತ. ಅದು ಇಬ್ಬರ ನಡುವೆ ಮಾತ್ರ, ಮೂರನೇ ರಾಷ್ಟ್ರಕ್ಕೆ ಅವಕಾಶ ಇಲ್ಲ ಅಂತ ಭಾರತದ ನಿಲುವಿದೆ. ಹಾಗಿರುವಾಗ ದೂರದ ಪೋಲೆಂಡ್ ಬಂದು ಪಾಕಿಸ್ತಾನ ನೆಲದಲ್ಲಿ ನಿಂತ್ಕೊಂಡು ಪಾಕ್ನ ಸ್ಕ್ರಿಪ್ಟ್ ಓದಿದ್ರೆ ಭಾರತ ಸುಮ್ಮನಿರ್ಬೇಕಾ? ಹೀಗಾಗಿ ಭಾರತ ಪೋಲೆಂಡ್ ಉಪ ಪ್ರಧಾನಿಗೆ ಕ್ಲಾಸ್ ತಗೊಳ್ತು. ಅಷ್ಟೇ ಅಲ್ಲ, ಪಾಕಿಸ್ತಾನ ಇವತ್ತು ಎಷ್ಟು ಬಿಕಾರಿ ಆಗಿದೆ ಅನ್ನೋದು ಜಗತ್ತಿಗೆ ಗೊತ್ತು.
ಯುರೋಪ್ ಮತ್ತು ಅಮೆರಿಕದ ಹಣದಲ್ಲೇ ಬದುಕ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಪೋಲೆಂಡ್ ಪಾಕಿಸ್ತಾನದೊಂದಿಗೆ ವ್ಯಾಪಾರ ಹೆಚ್ಚಿಸ್ತೀವಿ, ಯುರೋಪಿಯನ್ ಯೂನಿಯನ್ ನಲ್ಲಿ ಪಾಕಿಸ್ತಾನಕ್ಕೆ ಜನರಲೈಸ್ಡ್ ಸ್ಕೀಮ್ ಆಫ್ ಪ್ರಿಫರೆನ್ಸಸ್ ಪ್ಲಸ್ ಅಂದ್ರೆ ಟ್ರೇಡ್ ಬೆನಿಫಿಟ್ಸ್ ಕೊಡಿಸ್ತೀವಿ ಅನ್ನೋ ಭರವಸೆ ಕೊಟ್ಟು ಬಂದಿದೆ. ಒಂದ್ ಕಡೆ ಭಾರತಕ್ಕೆ ಬರೋದು, ನಾವು ನಿಮ್ಮ ಫ್ರೆಂಡ್ಸ್ ಅಂತ ಹೇಳೋದು, ವ್ಯಾಪಾರ ಮಾಡ್ತೀವಿ ನಿಮ್ಮ ಹತ್ರ ಅಂತ ಹೇಳೋದು, ನಮ್ಮ ವ್ಯಾಪಾರದ ಆಕ್ಸೆಸ್ ಭಾರತದ ಮಾರ್ಕೆಟ್ ಬೇಕು ಅನ್ನೋದು. ಇನ್ನೊಂದ್ ಕಡೆ ಪಾಕಿಸ್ತಾನಕ್ಕೆ ಹೋಗಿ ನಿಮಗೆ ನಾವು ದುಡ್ಡು ಮಾಡೋಕೆ ಹೆಲ್ಪ್ ಮಾಡ್ತೀವಿ ಅನ್ನೋದು. ಈ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಭಾರತ ಅವರ ಮುಖಕ್ಕೆ ಹೊಡೆದ ಹಾಗೆ ಹೇಳಿದೆ. ನೀವು ಅಲ್ಲಿ ಉಗ್ರರಿಗೆ ಫಂಡಿಂಗ್ ಸಿಗೋ ಹಾಗೆ ಮಾಡಿ, ಇಲ್ಲಿ ಬಂದು ದೋಸ್ತಿ ಅಂದ್ರೆ ನಡೆಯಲ್ಲ ಅಂತ ಜೈಶಂಕರ್ ಹೇಳಿದ್ದಾರೆ. ಸ್ನೇಹಿತರೆ, ಪೋಲೆಂಡ್ ಹಂಗ್ ನೋಡಿದ್ರೆ ಇವತ್ತು ಮಾತ್ರ ಅಲ್ಲ, ಹಿಂದಿನಿಂದಲೂ ಪಾಕ್ನೊಂದಿಗೆ ಒಳ್ಳೆ ಸಂಬಂಧ ಇಟ್ಕೊಂಡಿತ್ತು. ನಿಮಗಿದು ಆಶ್ಚರ್ಯ ಆಗ್ಬೋದು. ಪಾಕಿಸ್ತಾನದ ಏರ್ ಫೋರ್ಸ್ PAF ಎದ್ದು ನಿಲ್ಲೋಕೆ ಇದೇ ಪೋಲೆಂಡ್ ಕಾರಣ. ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇವೆ. 1947ರಲ್ಲಿ ಭಾರತ ಪಾಕ್ ವಿಭಜನೆ ಆದ್ಮೇಲೆ ಪಾಕಿಸ್ತಾನಕ್ಕೆ ವಿಮಾನಗಳಿದ್ವು, ಆದ್ರೆ ಹಾರಿಸೋಕೆ ಎಕ್ಸ್ಪರ್ಟ್ ಪೈಲಟ್ಸೇ ಇರಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ. ಆಗ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ್ದು ಇದೇ ಪೋಲೆಂಡ್. ಎರಡನೇ ಮಹಾಯುದ್ಧ ನಂತರ ಪೋಲೆಂಡ್ನ ಸುಮಾರು 30 ಜನ ಟಾಪ್ ಕ್ಲಾಸ್ ಪೈಲಟ್ಗಳು ಮತ್ತು ಇಂಜಿನಿಯರ್ಗಳು ಪಾಕಿಸ್ತಾನಕ್ಕೆ ಬಂದರು. ಅದರಲ್ಲಿ ಪ್ರಮುಖವಾದ ಹೆಸರು ಏರ್ ಕಮೋಡೋರ್ ವ್ಲಾಡಿವಾಸ್ಲಾವ್ ಟೊರೋವಿಚ್. ಈ ಮನುಷ್ಯ ಪಾಕಿಸ್ತಾನದ ಏರ್ಫೋರ್ಸ್ ಅನ್ನ ಝೀರೋನಿಂದ ಕಟ್ಟಿದ್ರು ಅಂದ್ರೆ ತಪ್ಪಾಗಲ್ಲ. ಕರಾಚಿಯಲ್ಲಿ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಅಂತ ಮೊದಲು ಶುರು ಮಾಡಿದ್ರು. ಅಲ್ಲದೆ ಪಾಕಿಸ್ತಾನದ ಕ್ಷಿಪಣಿ ಮತ್ತು ಬಾಹ್ಯಾಕಾಶ ಸಂಸ್ಥೆ ಸುಪಾರ್ಕೋ ಅದರ ಸ್ಥಾಪನೆ ಹಿಂದೆ ಕೂಡ ಇವರ ಪಾತ್ರ ಇದೆ. ಇನ್ನೂ ಶಾಕಿಂಗ್ ಸಂಗತಿ ಅಂದರೆ 1965ರಲ್ಲಿ ಭಾರತ ಮತ್ತು ಪಾಕ್ ನಡುವೆ ಯುದ್ಧ ನಡೀತಲ್ವಾ, ಆಗ ನಮ್ಮ ಸೇನೆ ಲಾಹೋರ್ವರೆಗೂ ಹೋಗಿತ್ತು. ಆ ಟೈಮ್ನಲ್ಲಿ ಪಾಕ್ ಪರವಾಗಿ ವಿಮಾನ ಹಾರಿಸಿದ್ದು, ನಮ್ಮ ಸೈನಿಕರ ಮೇಲೆ ಬಾಂಬ್ ಹಾಕೋ ಪ್ರಯತ್ನ ಮಾಡಿದ್ದು ಇದೇ ಪೋಲೆಂಡ್ ಪೈಲಟ್ಗಳು ಅಂತ ಅಧಿಕೃತವಾಗಿ ಪೋಲೆಂಡ್ ಇದನ್ನು ಒಪ್ಕೊಂಡಿಲ್ಲ. ಆದರೆ ಪಾಕಿಸ್ತಾನದ ಹಲವು ನಿವೃತ್ತ ಅಧಿಕಾರಿಗಳು ಇದನ್ನು ಬರ್ಕೊಂಡಿದ್ದಾರೆ, ಕನ್ಫರ್ಮ್ ಮಾಡಿದ್ದಾರೆ. ನಮಗೆ ಕಷ್ಟ ಬಂದಾಗ ಪೋಲೆಂಡ್ ಪೈಲಟ್ಗಳು ನಮ್ಮನ್ನು ಕಾಪಾಡಿದ್ರು ಅಂತ ಪಾಕ್ ಇವತ್ತಿಗೂ ನಿಯತ್ತಿಂದ ಸ್ಮರಿಸುತ್ತೆ. ಅವ್ರನ್ನ ಜನ್ಮ ಕೊಟ್ಟಿದ್ದೇ ನಮಗೆ ಭಾರತ ಅನ್ನೋ ನಿಯತ್ತಿಲ್ಲದೆ ಹೋದರೂ ಕೂಡ ಪಾಕಿಸ್ತಾನಕ್ಕೆ ವಿಮಾನ ಹಾರಿಸಿದ ಪೋಲೆಂಡ್ ಮೇಲೆ ಬಹಳ ನಿಯತ್ತಿದೆ. ಸೊ ಭಾರತಕ್ಕೆ ಪೋಲೆಂಡ್ ಅಂದರೆ ಬರೀ ಯುರೋಪಿನ ಒಂದು ರಾಷ್ಟ್ರ ಅಲ್ಲ, ಅದು ಶತ್ರುವಿನ ಕೈಗೆ ಕತ್ತಿ ಕೊಡೋ ಅದೃಶ್ಯ ಶತ್ರು. ಅಲ್ಲದೆ ಅದನ್ನು ಹೇಗೆ ಬೀಸಬೇಕು ಅಂತ ಹೇಳಿಕೊಡೋ ರಾಕ್ಷಸರ ಗುರು. ಈ ಹಳೆಯ ಸಿಟ್ಟು ಕೂಡ ಭಾರತದ ಮನಸ್ಸಲ್ಲಿದ್ದೇ ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಕೂಡ ಪೋಲೆಂಡ್ ಮತ್ತು ಪಾಕ್ ನಡುವೆ ಆಳವಾದ ಡಿಫೆನ್ಸ್ ಕೋಆಪರೇಷನ್ ಇದೆ. ಪಾಕಿಸ್ತಾನ ಸೇನೆಗೆ ಹೊಸ ಟೆಕ್ನಾಲಜಿ ಕೊಡ್ತೀವಿ ಅಂತಲೂ ಪೋಲೆಂಡ್ ವಾಗ್ದಾನ ಮಾಡಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಮೇ 2023ರಿಂದ ಪಾಕಿಸ್ತಾನ ಪೋಲೆಂಡ್ನ ಡಾನ್ಸ್ಕ್ ಬಂದರು ಮೂಲಕ ರಹಸ್ಯವಾಗಿ ಲಕ್ಷಾಂತರ ಗುಂಡುಗಳನ್ನು ಯುಕ್ರೇನ್ಗೆ ಕಳಿಸಿದೆ. ರಷ್ಯಾ ವಿರುದ್ಧ ಬಳಸೋಕೆ ದುಡ್ಡಿಗೆ ಆರ್ಟಿಲರಿ ಮಾರ್ಕೊಂಡಿದ್ದ ಪಾಕಿಸ್ತಾನ ನ್ಯಾಟೋ ಮತ್ತು ಯುರೋಪಿಯನ್ ರಾಷ್ಟ್ರಗಳಿಗೆ ಇನ್ನಷ್ಟು ಹತ್ತಿರ ಆಗಿತ್ತು. ಆಗ ಇದಕ್ಕೆಲ್ಲ ಮಧ್ಯವರ್ತಿಯಾಗಿ ನಿಂತಿದ್ದು ಇದೇ ಪೋಲೆಂಡ್. ಅಲ್ಲದೆ ಪಾಕಿಸ್ತಾನದ ಭೂ ಸೇನೆಗೆ ಬೇಕಿರೋ ಅನೇಕ ಸ್ಪೇರ್ ಪಾರ್ಟ್ಸ್ ಮತ್ತು ಇನ್ನಿತರ ಕ್ರಿಟಿಕಲ್ ಆಯುಧಗಳನ್ನು ಪೋಲೆಂಡ್ ಒದಗಿಸ್ತಾ ಇದೆ. ದಶಕಗಳಿಂದಲೂ ಇವರ ನಡುವೆ ಗುಪ್ತವಾಗಿ ವ್ಯಾಪಾರ ನಡೆಯುತ್ತೆ. ಹೀಗಾಗಿ ನೀವು ಪಾಕಿಸ್ತಾನದ ವಿಚಾರದಲ್ಲಿ ಹುಷಾರಾಗಿರಬೇಕು ಅಂತ ಜೈಶಂಕರ್ ಓಪನ್ ಆಗಿ ಹೇಳಿದ್ದಾರೆ. ಇದು ಸ್ನೇಹಿತರೆ, ಎಲ್ಲ ಜಾಗತಿಕ ಟೆನ್ಷನ್ ಬಿಟ್ಟು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ 7 ಸೈನ್ಸ್ ಟೂರಿಸಂನ ಕ್ವಿಕ್ ಟ್ರಿಪ್ ಮಾಡ್ಬೋದು. ಬರೀ 18,700 ರೂಪಾಯಿಗೆ ಊಟ ವಸತಿ ಸಮೇತ ರಾಮೇಶ್ವರಂ ಕನ್ಯಾಕುಮಾರಿ ದರ್ಶನ. ಫೆಬ್ರವರಿ 7ಕ್ಕೆ ಟ್ರಿಪ್ ಹೊರಡುತ್ತೆ. ಡೀಟೇಲ್ಸ್ ಇಲ್ಲದೆ ಆಸಕ್ತರು ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ. ಇತಿಹಾಸ ಮರೆತ ಪೋಲೆಂಡ್. ಎಸ್ ಸ್ನೇಹಿತರೆ, ಪೋಲೆಂಡ್ ಪಾಕಿಸ್ತಾನದ ಪರ ನಿಂತಿರ್ಬೋದು ಇವತ್ತು, ಆದರೆ ಇದೇ ಪೋಲೆಂಡ್ಗೆ ಕಷ್ಟ ಬಂದಾಗ ಭಾರತ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿತ್ತು. ಎರಡನೇ ಮಹಾಯುದ್ಧ ಟೈಮ್ನಲ್ಲಿ 1942 ಹಿಟ್ಲರ್ ಮತ್ತು ರಷ್ಯಾ ಪೋಲೆಂಡ್ ಮೇಲೆ ದಾಳಿ ಮಾಡಿದ್ರು. ಸಾವಿರಾರು ಪೋಲೆಂಡ್ ಮಕ್ಕಳು ಅನಾಥರಾದರು. ಪ್ರಪಂಚದ ಯಾವ ರಾಷ್ಟ್ರವೂ ಈ ಅನಾಥ ಮಕ್ಕಳಿಗೆ ಆಶ್ರಯ ಕೊಡೋಕೆ ಮುಂದೆ ಬಂದಿರಲಿಲ್ಲ. ಆಗ ಮಕ್ಕಳ ಕಣ್ಣೀರು ಒರೆಸಿದ್ದು ಗುಜರಾತ್ನ ಜಾಮ್ನಗರ್ನ ಮಹಾರಾಜ ದಿಗ್ವಿಜಯ್ ಸಿಂಗ್ ಜಡೇಜಾ. 1000 ಪೋಲೆಂಡ್ ಮಕ್ಕಳನ್ನು ಭಾರತಕ್ಕೆ ಕರ್ಕೊಂಬಂದು ಊಟ ಬಟ್ಟೆ ಶಿಕ್ಷಣ ಕೊಟ್ಟು, ನೀವು ಅನಾಥರಲ್ಲ, ನಾನೇ ನಿಮ್ಮ ತಂದೆ ಅಂತ ಹೇಳಿ ನಮ್ಮ ರಾಜರು ಅವತ್ತಿನವರು ಸಲಹಿದ್ರು. ಇವತ್ತಿಗೂ ಪೋಲೆಂಡ್ನ ಹಿರಿಯ ಜೀವಗಳು ಈ ಮಹಾರಾಜರನ್ನ ದೇವರಂತೆ ಪೂಜಿಸ್ತಾರೆ. ಅವರ ಹೆಸರಲ್ಲಿ ಪೋಲೆಂಡ್ನಲ್ಲಿ ಸ್ಕೂಲ್ ಇದೆ, ರಸ್ತೆಗಳಿವೆ. ಆದರೆ ವಿಪರ್ಯಾಸ ಅಂದರೆ ಅವತ್ತು ಇದೇ ಭಾರತ ಇವರ ಮಕ್ಕಳ ಪ್ರಾಣ ಉಳಿಸಿತ್ತು. ಇವತ್ತು ಅದೇ ರಾಷ್ಟ್ರ ನಮ್ಮ ಪ್ರಾಣ ತೆಗೆಯೋ ಉಗ್ರರಿಗೆ ಸಹಾಯ ಮಾಡ್ತಾ ಇದೆ. ಹಾಗಂತ ಇಷ್ಟಕ್ಕೆ ನಿಲ್ಲಲ್ಲ ಇದು. ಇಬ್ಬರ ನಡುವೆ ರಷ್ಯಾ ವಿಚಾರದಲ್ಲೂ ಜೋರು ವಾಗ್ವಾದ ಆಗಿದೆ. ಪೋಲೆಂಡ್ ಉಪಪ್ರಧಾನಿ ಸಿಕೋರ್ಸ್ಕಿ ಭಾರತವನ್ನ ಪ್ರಶ್ನೆ ಮಾಡೋದು ಧೈರ್ಯ ಮಾಡಿದ್ದಾರೆ. ನೀವು ರಷ್ಯಾದಿಂದ ಆಯಿಲ್ ತಗೋತೀರಿ, ಆ ದುಡ್ಡಲ್ಲಿ ಅವರು ಯುಕ್ರೇನ್ ಮೇಲೆ ಸ್ಫೋಟಕ ಹಾಕ್ತಿದ್ದಾರೆ ಅಂತ ಹೇಳಿದ್ರು. ಅಲ್ಲದೆ ರಷ್ಯಾದಲ್ಲಿ ನಡೆಯುವ ಮಿಲಿಟರಿ ಅಭ್ಯಾಸದಲ್ಲಿ ಜಪಾಡ್ ಎಕ್ಸಸೈಸ್ನಲ್ಲಿ ಭಾರತ ಯಾಕೆ ಪಾಲ್ಗೊಳ್ಳುತ್ತೆ, ಇದು ನಮಗೆ ಥ್ರೆಟ್ ಅನಿಸುತ್ತೆ ಅನ್ನೋ ಡೈಲಾಗ್ ಹೊಡೆದು ಭಾರತವನ್ನು ಕಟ್ಟು ಹಾಕೋಕೆ ಪ್ರಯತ್ನ ಪಟ್ಟರು. ಇದಕ್ಕೂ ಜೈಶಂಕರ್ ಉತ್ತರವನ್ನು ಕೊಟ್ಟಿದ್ದಾರೆ. ಯುರೋಪ್ನ ರಾಷ್ಟ್ರಗಳು ತಮಗೆ ಬೇಕಾದಾಗ ರಷ್ಯಾ ಜೊತೆ ಗ್ಯಾಸ್ ಪೈಪ್ಲೈನ್ ಹಾಕಿಸ್ಕೊಳ್ತೀರಾ, ವ್ಯಾಪಾರ ಮಾಡ್ತೀರಾ, ನಿಮಗೇನು ಪ್ರಾಬ್ಲಮ್ ಕಾಣಲ್ಲ ಅವಾಗ. ಆದರೆ ಭಾರತ ತನ್ನ ಜನರಿಗೆ ಉತ್ತಮ ದರದಲ್ಲಿ ಅಥವಾ ರೈಟ್ ಪ್ರೈಸ್ನಲ್ಲಿ ಇಂಧನ ತಗೊಂಬಂದ್ರೆ ನಿಮಗೆ ತಪ್ಪಾಗಿ ಕಾಣುತ್ತಾ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಪೋಲೆಂಡ್ ಆಡ್ತಿರೋ ಆಟ ಸಿಂಪಲ್. ಭಾರತ ರಷ್ಯಾದೊಂದಿಗೆ ಕ್ಲೋಸ್ ಆದರೆ ನಾವು ಪಾಕಿಸ್ತಾನದೊಂದಿಗೆ ಕ್ಲೋಸ್ ಆಗ್ತೀವಿ ಅನ್ನೋ
ದೊಡ್ಡ ಇವ್ರನ್ನ ಗ್ಲೋಬಲ್ ಪವರ್ ಥರ ಆಟ ಆಡೋಕ್ಕೆ ಹೊರಟಿದ್ದಾರೆ. ಆದರೆ ಪೋಲೆಂಡ್ ಬಳಿ ಈಗ ಯಾವುದೇ ಅಂಥ ದೊಡ್ಡ ಕಾರ್ಡ್ ಇಲ್ಲ, ಅಂಥ ಇಂಟರ್ನ್ಯಾಷನಲ್ ಬಿಗ್ ಪವರು ಅಲ್ಲ ಅವರು. ಭಾರತ ದೊಡ್ಡ ಮಾರ್ಕೆಟ್, ಬೆಳಿತಿರೋ ಎಕಾನಮಿ. ಈ ಸ್ನೇಹ ಬಿಟ್ಟು ಪಾಕ್ನೊಂದಿಗೆ ಸೇರಿಕೊಂಡ್ರೆ ಮಣ್ಣೇ ಗತಿ. ಏನೋ ಸ್ನೇಹಿತರ, ಕಡೆಯದಾಗಿ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗಬಹುದು. ಆ ನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಆಗಿರ್ಬೋದು, ಕರೆಂಟ್ ಪವರ್ ಆಗಿರ್ಬೋದು, ಸ್ಪೆಷಲ್ ವಿಡಿಯೋಸ್, ಇವಾಗ ಪಬ್ಲಿಷ್ ಆಗ್ತಿರೋ ಮೆಂಬರ್ ಓನ್ಲಿ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.